ಕಾಂಗ್ರೆಸ್ನಲ್ಲಿ ಆಗಾಗ ಸಿಎಂ ಕುರ್ಚಿಯ ಕಾಳಗ ಜೋರಾಗ್ತಾ ಇರುತ್ತೆ. ದೆಹಲಿ ಅಂಗಳದಲ್ಲಿ ಪ್ಲಾನ್ ಬಿಗೂ ಕೂಡ ಚರ್ಚೆಯನ್ನು ನಡೆಸಲಾಗ್ತಾ ಇದೆಯಾ ಹಾಗಿದ್ರೆ ಎನ್ನುವಂತ ಪ್ರಶ್ನೆ ಸದ್ಯಕ್ಕೆ ಕಾಡ್ತಾ ಇದೆ. ಈಗಾಗಲೇ ಸಿಎಂ ಬದಲಾವಣೆಯಾದ್ರೆ ಅಹಿಂದ ನಾಯಕರಿಗೆ ಸಿಎಂ ಸ್ಥಾನವನ್ನ ಕೊಡಬೇಕು. ಎಸಿಸಿ ಅಧ್ಯಕ್ಷ ಎದುರು ಖರ್ಗೆ ಪದೇ ಪದೇ ಅಹಿಂದ ನಾಯಕತ್ವದ ಪ್ರಸ್ತಾಪವನ್ನ ಮಾಡ್ತಾ ಇರೋದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಹಿಂದ ನಾಯಕತ್ವವನ್ನೇ ಮುಂದುವರಿಸುವಂತೆ ಪ್ರಸ್ತಾಪ ಮಾಡಲಾಗ್ತಾ ಇದೆ. ಪರೋಕ್ಷವಾಗಿ ಅಹಿಂದ ಟ್ರಂಪ್ ಕಾರ್ಡ್ ಬಳಸ್ತಾ ಇದ್ದಾರೆ ಸಿಎಂ. ಅಹಿಂದ ಶಕ್ತಿಯನ್ನೇ ಮುಂದಿಟ್ಕೊಂಡು ರಾಜಕೀಯ ಫೈಟ್ ನಡೆಸಲಾಗ್ತಾ ಇದೆ. ವಿಪಕ್ಷಗಳ ಮೇಲೆ ಹಿಂದುಳಿದ ವರ್ಗದ ಅಸ್ತ್ರವನ್ನ ಜಳಪಿಸ್ತಾ ಇದ್ದಾರೆ ಸಿಎಂ. ಮುಡಾ ಸಂಕಷ್ಟದಿಂದ ಹೊರಬರೋದಕ್ಕೆ ಸಿದ್ದರಾಮಯ್ಯ ಪ್ರತ್ಯಾಸ್ತ್ರವನ್ನ ಪ್ರಯೋಗ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಒಂದು ಕಡೆ ಮುಡಾ ಸಂಕಷ್ಟದಿಂದ ಹೊರಬರೋದಕ್ಕೆ ಸಿದ್ದರಾಮಯ್ಯ ಪ್ರತ್ಯಾಸ್ತ್ರವನ್ನ ಪ್ರಯೋಗ ಮಾಡ್ತಿದ್ದಾರೆ. ಪರೋಕ್ಷವಾಗಿ ಅಹಿಂದ ಟ್ರಂಪ್ ಕಾರ್ಡ್ ಅನ್ನ ಸಿಎಂ ಬಳಸ್ತಾ ಇದ್ದಾರೆ. ಅಂದ್ರೆ ಅಹಿಂದ ಶಕ್ತಿಯನ್ನೇ ಮುಂದಿಟ್ಕೊಂಡು ರಾಜಕೀಯ ಫೈಟ್ ನಡೆಸೋದಕ್ಕೆ ಮುಂದಾಗಿದ್ದಾರೆ. ವಿಪಕ್ಷಗಳ ಮೇಲೆ ಹಿಂದುಳಿದ ವರ್ಗದ ಅಸ್ತ್ರವನ್ನ ಪ್ರಯೋಗ ಮಾಡೋದಕ್ಕೆ ಮುಂದಾಗಿದ್ದಾರೆ ಈಗ ಸಿಎಂ. ಯಾಕಂದ್ರೆ ಅಹಿಂದ ವರ್ಗದ ಪ್ರಬಲ ನಾಯಕ ಎನ್ನುವ ಮುಖಾಂತರವಾಗಿ ಹೆಸರನ್ನ ಪಡೆದುಕೊಂಡಿರುವಂತ ಸಿಎಂ ಸಿದ್ದರಾಮಯ್ಯನವರು ಆ ಒಂದು ಸ್ಥಾನವನ್ನ ಅಹಿಂದ ವರ್ಗದ ನಾಯಕನಿಗೆ ಕೊಡಬೇಕು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಟ್ರಂಪ್ ಕಾರ್ಡ್ ಅನ್ನ ಬಳಸ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಆಗಾಗ ಸಿಎಂ ಕುರ್ಚಿಯ ಕಾಳಗ ಕೇಳಿ ಬರ್ತಾನೆ ಇದೆ. ದೆಹಲಿ ಅಂಗಳದಲ್ಲಿ ಒಂದ್ ರೀತಿಯಾಗಿ ಕೆಲವೊಂದಿಷ್ಟು ಜನ ಹೋಗಿ ಭೇಟಿಯಾಗಿ ಹೈಕಮಾಂಡ್ ಜೊತೆ ಮಾತುಕತೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ದೆಹಲಿ ಅಂಗಳದಲ್ಲಿ ಪ್ಲಾನ್ ಬಿಗೂ ಕೂಡ ಚರ್ಚೆ ಮಾಡೋದಕ್ಕೆ ಮುಂದಾಗಿರುವಂತದ್ದು. ನೋಡಿ, ಪ್ಲಾನ್ ಎ ವರ್ಕೌಟ್ ಆಗ್ಲಿಲ್ಲ ಅಂದ್ರೆ ಪ್ಲಾನ್ ಬಿ. ಈ ತರ ಸಿಎಂ ಬದಲಾವಣೆಯಾದ್ರೆ ಅಹಿಂದ ನಾಯಕರಿಗೆ ಸಿಎಂ ಸ್ಥಾನವನ್ನ ಕೊಡಬೇಕು ಅಂತ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಪದೇ ಪದೇ ಅವರೊಟ್ಟಿಗೆ ಸಿಎಂ ಚರ್ಚೆಯನ್ನ ಮಾಡಿಸ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಅಹಿಂದ ವರ್ಗದ ನಾಯಕನಿಗೆ ಸಿಎಂ ಸ್ಥಾನ ಸಿಗುತ್ತಾ? ಸಿದ್ದರಾಮಯ್ಯನವರು ಯಾರ್ದಾದ್ರೂ ಹೆಸರನ್ನ ಸೂಚಿಸ್ತಾರ? ನಾಯಕತ್ವ ಪ್ರಸ್ತಾಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಹಿಂದ ನಾಯಕತ್ವವನ್ನೇ ಮುಂದುವರಿಸುವಂತೆ ಪ್ರಸ್ತಾಪ ಮಾಡಲಾಗ್ತಾ ಇದೆ. ಹೈಕಮಾಂಡ್ ನಿರ್ಧಾರ ಏನಿರಬಹುದು? ಕಾಂಗ್ರೆಸ್ ಪಾಳ್ಯದಲ್ಲಿರುವಂತಹ ಹಿರಿಯ ನಾಯಕರು ಇದಕ್ಕೆ ಒಪ್ಕೊಳ್ತಾರ ಅನ್ನುವಂಥದ್ದೇ ಸದ್ಯಕ್ಕೆ ಪ್ರಶ್ನೆ ಆಗ್ತಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ರಾಜಕೀಯ ಬೆಳವಣಿಗೆ ಜೋರಾಗಿದೆ. ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಅಲರ್ಟ್ ಆಗಿದ್ದಾರೆ. ಈಗ ಪ್ರಮುಖವಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ರಾಜಕೀಯ ಬೆಳವಣಿಗೆ ಜೋರಾಗ್ತಾ ಇದೆ. ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಅಲರ್ಟ್ ಆಗಿದ್ದಾರೆ. ಈಗ ಬೆಂಗಳೂರಿಗೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್, ಅದಕ್ಕೂ ಮುಂಚೆ ಮಲ್ಲಿಕಾರ್ಜುನ ಖರ್ಗೆ ಅವರು ಆಗಮಿಸ್ತಾ ಇದ್ದಾರೆ. 2 ದಿನಗಳ ಕಾಲ ಕರ್ನಾಟಕದಲ್ಲಿ ಖರ್ಗೆ ವಾಸ್ತವ್ಯವನ್ನ ಹೂಡಲಿದ್ದು 2 ದಿನಗಳ ಕಾಲ ಬೆಂಗಳೂರಿನಲ್ಲಿ ಇರಲಿದ್ದಾರೆ ಖರ್ಗೆ ಅವರು. ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಖರ್ಗೆಯನ್ನ ಭೇಟಿಯಾಗಲಿದ್ದಾರೆ ಡಿಕೆ ಸಹೋದರರು. ಪ್ರಮುಖವಾಗಿ ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರು, ಅದರ ಜೊತೆಗೆ ಈಗ ಯಾರು ಸಿಎಂ ಆಗ್ಬೇಕು ಅನ್ನುವ ವಿಚಾರವಾಗಿ ಅಹಿಂದ ವರ್ಗದ ನಾಯಕನನ್ನೇ ಮುಂದಿನ ಸಿಎಂ ಮಾಡಬೇಕು ಅನ್ನುವಂತ ವಿಚಾರವನ್ನ ಪ್ರಸ್ತಾಪ ಮಾಡಲಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಈಗ ಡಿಕೆ ಶಿವಕುಮಾರ್ ಅವರು, ಅಂದ್ರೆ ಒಂದು ಕಡೆ ಡಿಕೆ ಶಿವಕುಮಾರ್ ಅವ್ರಿಗೂ ಕೂಡ ಸಿಎಂ ಆಗ್ಬೇಕು ಅನ್ನುವಂತಹ ಬಹಳ ಆಸೆ ಇತ್ತು. ಇಂತಹ ಸಂದರ್ಭದಲ್ಲಿ ಈಗಾಗಲೇ ಸಿಎಂ ಬದಲಾವಣೆ ಅನ್ನುವಂತಹ ವಿಚಾರ ಸಾಕಷ್ಟು ರೀತಿಯಲ್ಲಿ ಕುತೂಹಲವನ್ನ ಕೇಳಿಸ್ತಾ ಇರುವಂತದ್ದು. ಸೊ ಎಲ್ಲೋ ಒಂದು ಕಡೆ ಸಿಎಂ ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಘಟನಾಕಾರನಾಗಿ ಗುರುತಿಸಿಕೊಂಡಿದ್ದಂತ ಡಿಕೆ ಶಿವಕುಮಾರ್ ಅವರು ತನಗೂ ಕೂಡ ಸಿಎಂ ಸ್ಥಾನ ಬೇಕು ಅನ್ನುವಂತ ವಿಚಾರವನ್ನ ಒಂದು ಕಡೆ ಇಟ್ಟಿದ್ರು. ಸೊ ಈ ಹಿನ್ನೆಲೆಯಲ್ಲಿ ಖರ್ಗೆ ಅವರನ್ನ ಭೇಟಿ ಆಗಬಹುದು ಅನ್ನುವಂಥದ್ದು ಕೂಡ ಕೇಳಿ ಬರ್ತಾ ಇದೆ. ಮತ್ತೊಂದು ಕಡೆ 2 ದಿನಗಳಲ್ಲಿ ಏನ್ ಬೇಕಾದ್ರೂ ಕೂಡ ಆಗಬಹುದು. ಕೆಲವೊಂದಿಷ್ಟು ನಾಯಕರು ಖರ್ಗೆ ಅವರನ್ನ ಭೇಟಿ ಆಗಬಹುದು. ರಾಜ್ಯ ರಾಜಕೀಯದ ಕೆಲವೊಂದಿಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಬಹುದು. ಹಾಗಿದ್ರೆ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡುವ ಪಕ್ಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೇಣುಗೋಪಾಲ್ ಆಗಮಿಸುವುದಕ್ಕಿಂತ ಮುಂಚೆ ಖರ್ಗೆ ಅವರು ಆಗಮಿಸಿ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಕೆಲವೊಂದಿಷ್ಟು ವಿಚಾರವನ್ನ ಕೂಡ ತಿಳಿದುಕೊಳ್ಳಲಿದ್ದಾರೆ. ಯಾಕಂದ್ರೆ ಒಂದು ಕಡೆ ಖರ್ಗೆ ಅವರು ಎಐಸಿಸಿ ಅಧ್ಯಕ್ಷರಾದ ತಕ್ಷಣ ಇಲ್ಲಿ ರಾಜ್ಯದಲ್ಲಿ ಸಿಎಂ ಬದಲಾವಣೆಯ ವಿಚಾರವಾಗಿ ಬಹಳ ಗಂಭೀರವಾದಂತಹ ಪ್ರಶ್ನೆ. ಯಾಕಂದ್ರೆ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬಂದು ಒಂದು ಕಡೆ ಎಲ್ಲೋ ಕಾಂಗ್ರೆಸ್ ಪಕ್ಷ ಇನ್ನು ಮುಂದೆ ಕರ್ನಾಟಕದಲ್ಲಿ ಗೆಲ್ಲೋದೇ ಇಲ್ಲ ಅನ್ನುವಂತಹ ಪರಿಸ್ಥಿತಿಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಈಗ ಕಾಂಗ್ರೆಸ್ ಪಕ್ಷ ಗೆದ್ದಿದೆ.
ಅದು ಅಹಿಂದ ವರ್ಗದ ನಾಯಕ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತಿರುವಂತದ್ದು. ಸೊ ಎಲ್ಲೋ ಒಂದು ಕಡೆ ಎಲ್ಲ ವರ್ಗವನ್ನ ಕೂಡ ಸಮನಾಗಿ ಸಮಪಾಲಾಗಿ ತೆಗೆದುಕೊಂಡು ಹೋಗ್ಬೇಕಾಗುತ್ತೆ. ಸಿಎಂ ಆಗೋದಕ್ಕೆ ಯಾರಿಗೆ ತಾನೇ ಇಷ್ಟ ಇರೋದಿಲ್ಲ, ಎಲ್ರಿಗೂ ಕೂಡ ಸಿಎಂ ಆಗೋದಕ್ಕೆ ಇಷ್ಟ ಇರುತ್ತೆ. ಆದ್ರೆ ಪ್ರಮುಖವಾಗಿ ಒಬ್ಬರಿಗೆ ಮಾತ್ರ ಸಿಎಂ ಸ್ಥಾನವನ್ನ ಕೊಡ್ಲಾಗುತ್ತೆ. 2 ದಿನದಲ್ಲಿ ಏನ್ ಬೇಕಾದ್ರೂ ಕೂಡ ಆಗಬಹುದು. ಸಿದ್ದರಾಮಯ್ಯ ಜೊತೆ ಮಾತನಾಡಬಹುದು, ಡಿ.ಕೆ. ಶಿವಕುಮಾರ್ ಅವ್ರ ಜೊತೆ ಮಾತಾಡಬಹುದು, ಪರಮೇಶ್ವರ್ ಆಗಿರ್ಬೋದು, ಸತೀಶ್ ಜಾರಕಿಹೊಳಿ ಅವರು ಆಗಿರ್ಬೋದು, ಮಾತನಾಡ್ತಾ ಹೋಗ್ಬೋದು. ಆದ್ರೆ ಪ್ರಮುಖವಾಗಿ ಯಾರನ್ನ ಫೈನಲ್ ಮಾಡ್ತಾರೆ ಅನ್ನುವಂಥದ್ದೇ ಸದ್ಯಕ್ಕೆ ಪ್ರಶ್ನೆಯಾಗಿ ಕಾಡ್ತಾ ಇರುವಂತದ್ದು.